500 meters at Windermere Circle, continue straight on to Air Bypass Road. ತಿರುಪತಿ ಗುತ್ತಬಲ್ಲಿ ಬಿಟ್ಟರು. ಈಗ ನಾವು ರೂಮ್ಗೆ ಹೋಗ್ತಾ ಇದೀವಿ. ಆಂಧ್ರ ಅಂದ್ರೆ ತೆಲಂಗಾಣ ಅಂತ ಹೇಳಿ ಫ್ರೆಂಡ್. ತಮಿಳ್ನಾಡು ಅಂತಾರೆ ಫ್ರೆಂಡ್ಸ್. ನಂಗೇನು ಗೊತ್ತು ಫ್ರೆಂಡ್ಸ್, ನಾನು ಆಂಧ್ರ ಅಂತ ಅಂದೆ. ಮತ್ತೆ ಏನು Make a U-turn. ಬಂತ ಫ್ರೆಂಡ್ಸ್. ಈಗ ನಾವು 5 ಗಂಟೆಗೆ ಎದ್ದು ರೆಡಿಯಾಗಿ ಹೋಗ್ತಾ ಇದ್ವಿ. ಇದೊಂದು ಲಾಕ್ ಮಾಡೋಕ್ಕೆ ಕಷ್ಟ ಫ್ರೆಂಡ್ಸ್, ಅದಕ್ಕೆ ಸೊ ಏನು ಮಾಡ್ತೀನಿ ಗೊತ್ತಾ, ಈಗ ಫ್ರೆಂಡ್ಸ್ ಈಗ ಹೋಗೋಣ. ಲಿಫ್ಟ್ ಬರಬೇಕು. ಸೊ ಕೆಳಗೋದ್ಮೇಲೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಇವಾಗ ಯಾವುದಾದ್ರೂ ಲೈಕ್ ಪಾರ್ಕ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಪಾರ್ಕ್ಗೆ ಯಾಕೆ ಅಂತ ಅಂದರೆ ಒಂದಷ್ಟು ರೀಲ್ಸ್ ಮಾಡಬೇಕು ನಾವು, ಅದಕ್ಕೆ ಹೋಗ್ತಾ ಇದ್ದೀನಿ. ನೂರು ಕೋಶ ಓದಿದ ಅವಾಗಲೇ ಇದೇ ಸಾಂಗ್ ಬರೀತೈತೆ ನಂಗಂತೂ, ನಮ್ಮ ದರ್ಶನ್ದು. ಮಿಸ್ ಮಾಡಬೇಡ್ರಿ, ಇವಾಗ ಕರೆಕ್ಟಾಗಿ ಮಾಡಿರಿ, ಕರೆಕ್ಟಾಗಿ ಗೊತ್ತೈತೆ. ಫ್ರೆಂಡ್ಸ್ ಇವಾಗ ನಾವು ಸ್ವಲ್ಪ ರೀಲೆಲ್ಲ ಮಾಡಿಕೊಂಡು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಇನ್ನೆಲ್ಲೂ ಹೋಗಿಲ್ಲ ಫ್ರೆಂಡ್ಸ್. ಯಾಕಂದರೆ ನಮ್ಮ ಅಪ್ಪಂಗೆ ಆಪ್ರೇಷನ್ ಆಗಿರೋದ್ರಿಂದ ಕಾಲು ನೋವಿದೆ. ಸೊ ಎಲ್ಲೂ ಜಾಸ್ತಿ ನಡಿಯೋಕ್ಕಾಗಲ್ಲ. ಅಂದರೆ ನಾಳೆ ನಡಿಬೇಕು ಅಂದರೆ ತಿರುಪತಿಗೆ ಹೋಗೋ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋದಾಗ ತುಂಬ ನಡಿಬೇಕು ಅಂತ ತುಂಬ ಸ್ಟ್ರೆಸ್ ಕೊಡ್ತಾ ಇಲ್ಲ ಅವ್ರಿಗೆ. ಸೊ ಇವಾಗ ನಾವು ರೂಮ್ಗೆ ಹೋಗಬೇಕು. ರೂಮ್ಗೆ ಹೋಗೋಕ್ಕಿಂತ ಮುಂಚೆ ಊಟ ಮಾಡಬೇಕು ಅಂದ್ಬಿಟ್ಟು ಅಲ್ಲೊಂದು ಫುಡ್ ಸ್ಟ್ರೀಟ್ ಇದೆ. ನೆನ್ನೆ ನೈಟ್ ಕೂಡ ಅಲ್ಲೇ ತಿಂದಿದ್ದು ನಾವು. ಸೊ ಅಲ್ಲಿಗೆ ಹೋಗ್ತಿದ್ವಿ, ಚೆನ್ನಾಗಿದೆ ಅಲ್ಲೆಲ್ಲ, ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಕಾರ್ ಓಡಿಸಿದ್ರು, ಒಂದಷ್ಟು ಚಿಕ್ಕ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಸೊ ಇವಾಗ ಸಿಗ್ತೀವಿ ಫ್ರೆಂಡ್ಸ್. ಅವರು ವಿಡಿಯೋ ಮಾಡ್ತಾ ಅರ್ಧಕ್ಕೆ ಬಿಟ್ಟು ಆಟ ಆಡೋಕೆ ಹೋಗಿದ್ದಾರೆ. ನಾವು ಊಟ ಮಾಡೋದಕ್ಕೆ ಇಲ್ಲಿ ಚಾಟ್ ಸ್ಟ್ರೀಟು ಫುಡ್ ಸ್ಟ್ರೀಟ್ ಥರ ಇದೆ, ಚಿಕ್ಕದಾಗಿ ಚೆನ್ನಾಗಿದೆ. ಸೊ ಅಲ್ಲಿಗೆ ಬಂದ್ವಿ ತಿನ್ನೋದಕ್ಕೆ. ಅವ್ರು ಆಟ ಆಡ್ತಾ ಇದ್ದಾರೆ. ನಾವಿವಾಗ ಪನ್ನೀರ್ ಗೋಬಿ ಮಂಚೂರಿ ಬಂದಿದೆ. ಸೊ ತಿಂತಾ ಇದ್ದೀವಿ ಫ್ರೆಂಡ್ಸ್, ಸಕ್ಕತ್ತಾಗಿದೆ. ಹೇಗಿದೆಯಮ್ಮ? ಕರೆಂಟ್ ಹೊಂಟೋಯ್ತು ಫ್ರೆಂಡ್ಸ್. ಸೊ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ತಿಂದು ಆಮೇಲೆ ಸಿಗ್ತೀವಿ ಫ್ರೆಂಡ್ಸ್. ನಾವು ಇಲ್ಲಿ ಟಾಪಿಗೆ ಬಂದ್ವಿ ಬಿಕಾಸ್ ಅಲ್ಲಿ ಫುಲ್ಲು ಸೆಕೆ ಆಯ್ತಾಯಿತ್ತು. ಮೇಲೆ ಬಂದರೆ ಸ್ವಲ್ಪ ಗಾಳಿ ಆದರೂ ಬರುತ್ತೆ ಅಂತ. ಹಲೋ ಅಮ್ಮ, ಸೋನಾ ಅವರು ನಾವು ಏನೇನು ಆರ್ಡ್ರ್ ಮಾಡಿದ್ದೀವಲ್ಲ ತೊಗೊಬರೋದೇ ಕಲ್ಲೋ ಕೂತಿದ್ದಾರೆ. ನೋಡಿ ಫ್ರೆಂಡ್ಸ್, ಹೆಂಗೆ ವಿಚಿತ್ರವಾಗಿ ಓಡಿಸ್ತಾನೆ ಅಂದರೆ ಹಂಗೆ ಓಡಿಸ್ತಾನೆ. ಈ ವೀಲ್ ಹಿಂಗೆ ಅನ್ಕೋಗ ಹಂಗೆ ಹೋಯ್ತಾನೆ. ಅವರು ಆ ಜ್ಯೂಸ್ನ ತೊಗೊಂಡ್ಬಿಟ್ಟು ಅವ್ರು ನನ್ಗೆ ಕೊಡ್ತಾ ಇದ್ದಾರೆ, ಅವರೇ ಕುಡಿತಲ್ಲ. ಈ ಕಡೆ ಬಾರಳಿ ನೋಡಿ ಫ್ರೆಂಡ್ಸ್. ಅವ್ನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲೇ ಇಲ್ಲ. ಯಾಕಂದರೆ ಇವೆಲ್ಲ ತಿಂದಾದ್ಮೇಲೂ ಅಲ್ಲೋಗೋಣ ಇಲ್ಲೋಗೋಣ ಅಂತ ಕೇಳ್ತಾನೆ. ಸ್ಕಂದ ಏನು ಗೊತ್ತಾ ಸ್ಕಂದ, ಎಸ್ಕೇಪ್ ರೂಮ್ ಹೆಂಗಾಡೋಣ ಗೊತ್ತಾ? ಕೇಳಿಸ್ಕೊಳ್ಳಿ, ನಾನು ಅಲ್ಲೋಗಿ ಹೊಸ್ಕೊತೀನಿ, ನೀನು ಇಲ್ಲೋಗಿ ಹೊಸ್ಕೊತೀನಿ. ನಾವು ಎಸ್ಕೇಪ್ ಆಗ್ತಾ ಹೋಗ್ತೀವಿ, ನೀವು ಹುಡ್ಕೊಂಡು ಬಾ.
ಈಗ ಟೈಮು 8 ಮಕ್ಕಳೆಲ್ಲ ರೂಮ್ಗೆ ಹೋದ್ರು. ಸೊ ನಾವು ಈಗ ರೂಮಿಗೆ ಬಂದ್ವಿ. ಅವನು ಮುನ್ಸ್ಕೊಂಡು ಹತ್ಕೊಂಡು ಮಲಗಿದ್ದಾನೆ. ಬಿಕಾಸ್ ಅವನ್ನ ಇವತ್ತು ಮಾಲು ಕರ್ಕೋಗ್ಬೇಕಿತ್ತಂತೆ, ನಾವು ಕರ್ಕೊಂಡು ಹೋಗ್ಲಿಲ್ಲ. ಅದಕ್ಕೆ ಯಾಕೆ ಅಂತ ಅಂದರೆ ಅಲ್ಲಿ ಏನಿರುತ್ತೆ ಅಂತ ಇವನಿಗೆ ಮಾಲ್ಗೋಗೋಣ ಅಂತ ಗೊತ್ತಿಲ್ಲ. ನಾವು ಯಾವ ಸೋಳೆ ಕಂಟಿನ್ಯೂ ಮಾಡು. ನಾವೀಗ ಡ್ರೆಸ್ ಚೇಂಜ್ ಮಾಡಿ ಫುಲ್ಲು ಫ್ಲಾಟ್ ಆಗಿಬಿಟ್ರೆ ಸಾಕು. ಓಕೆ ಫ್ರೆಂಡ್ಸ್, ಇವಾಗ ಮಲ್ಕೋತೀವಿ ನಾವು. ಸೊ ಈ ವಿಡಿಯೋ ನಾಳೆ ಕಂಟಿನ್ಯೂ ಆಗುತ್ತೆ. ಸೊ ಇವಾಗ ಮಲ್ಕೋತಾ ಇದ್ದೀವಿ. ಗುಡ್ ನೈಟ್, ಬಾಯ್, ಸ್ವೀಟ್ ಡ್ರೀಮ್ಸ್. ಈ ವಿಡಿಯೋ ಆದರೆ ಇಲ್ಲಿಗೆ ಎಂಡ್ ಆಗಲ್ಲ. ನಾಳೆ ಇನ್ನೂ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಓಕೆನಾ? ಬಾಯ್ ಫ್ರೆಂಡ್ಸ್. ಈಗ ಟೈಮ್ ಬಂದು 11:22 ಆಗಿದೆ. ಸೊ ಆಗಲೇ ಎದ್ವಿ, ಲೈಕ್ 9:30 ಹಂಗೆ ಎದ್ವಿ ನಾವು. ನೆನೆಷ್ಟು ಬೇಗ ಮಲ್ಕೊಂಡಿದ್ರು, ಆದರೂ 9:30ಗೆ ಎದ್ದು ಇಲ್ಲೇ ಎದುರುಗಡೆ ನಾಷ್ಟ ಆಯಿತು. ನಾಷ್ಟ ತೊಗೊಬಂದು ತಿಂದು ಈಗ ವಿಡಿಯೋ ಎಡಿಟ್ ಮಾಡೋಣ ಅಂದ್ಬಿಟ್ಟು ಕೂತಿದ್ದೀನಿ. ಅಲ್ಲಿ ನಮ್ಮ ಅಪ್ಪ ಅಮ್ಮ ಟಿ ವಿ ನೋಡ್ತಿದ್ದಾರೆ. ಸೊ ನಾನು ಆಚೆ ಬಂದೆ, ಯಾಕಂದರೆ ಸೌಂಡ್ ಆಗುತ್ತೆ ಎಡಿಟಿಂಗ್ ಮಾಡ್ತಾ. ಸೊ ಅದಕ್ಕೆ ಆಚೆ ಬಂದೆ. ಸೊ ಈಗ ನಾವು ಯಾವಾಗ ಹೋಗ್ತೀವಿ ಗೊತ್ತಿಲ್ಲ, ಎಷ್ಟು ಗಂಟೆಗೆ ಹೋಗ್ತೀವಿ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಅಂತೂ ಮಲ್ಕೊಂಡಿದ್ದಾರೆ. ಹೋಗುವಾಗ ಸಿಗ್ತೀವಿ. ಬಾಯ್ ಫ್ರೆಂಡ್ಸ್. ಈಗ ನಾವು ಆಚೆ ಬಂದಿದ್ದೀವಿ. ಯಾಕೆ ಆಚೆ ಬಂದಿದ್ದೀವಿ ಅಂದರೆ ಊಟ ಮಾಡೋಕ್ಕೆ ಆಚೆ ಬಂದಿದ್ದೀವಿ. ಯಾವುದು ಹೋಟೆಲ್ ಓರಿಯನ್ ಅಂತ ಇದೆ. ಸೊ ಹೋಗೋಣ, ತಿನ್ನೋಣ. ನಮ್ಮಮ್ಮ ನೋಡಿ ನೈಟ್ ಡ್ರೆಸ್ಸಲ್ಲಿ ಬಂದೈತೆ, ನಮ್ಮಮ್ಮ ನಗ್ತಾರೆ ಹೊರಗೆ. ಓಕೆ ಫ್ರೆಂಡ್ಸ್, ಊಟ ಮಾಡಿ ಸಿಗ್ತೀವಿ. ಓಕೆನಾ? ಏನು ಊಟ ಮಾಡ್ತೀವಿ ತೋರಿಸ್ತೀವಿ. ಏನು ಅಷ್ಟೊಂದೆಲ್ಲ ಹಂಗೆಲ್ಲ ತಿನ್ನಲ್ಲ. ಸೊ ಲೈಕ್ ಬಾಯ್. ಸೊ ಈಗ ಆರ್ಡ್ರ್ ಮಾಡ್ತಾ ಇದ್ದಾರೆ. ಇವನು ಮುನ್ಸ್ಕೊಂಡಿದ್ದಾನೆ. ಯಾಕೆ ಮುನ್ಸ್ಕೊಂಡಿದ್ದಾನೆ ಅಂತ ಅಂದರೆ ಇವನಿಗೆ ಡಾಮಿನೋಸ್ಗೆ ಹೋಗ್ಬೇಕಿತ್ತಂತೆ, ಬಟ್ ಹೋಗೋಕ್ಕಾಗಿಲ್ಲ ಅಂತ ಮುನ್ಸ್ಕೊಂಡವನೆ. ನಾವು ಹೇಳಿದ್ವಿ ಏನಂತ, ಸಂಡೇ ಕರ್ಕೋಗ್ತೀನಿ ಅಂತ ನಮ್ಮಮ್ಮ ಅಂದರು. ಅದಾದ್ಮೇಲೆ ಒಪ್ಕೊಂಡಿದ್ದ. ಇವಾಗ ಮತ್ತೆ ಕರ್ಕೋಗ್ತಾನೆ ಫ್ರೆಂಡ್ಸ್. ಏನು ಮಾಡೋದು ಫ್ರೆಂಡ್ಸ್? ಈಗ ಎಲ್ಲರೂ ರೆಡಿಯಾಗಿ ನೋಡಿ ಡಾಮಿನೋಸಲ್ಲಿ ಪಿಜ್ಜಾ ತಿಂದ ಇವಾಗ ಮತ್ತೆ ಬೂಸ್ಟ್ ಕುಡಿತಾ ಇದ್ದಾನೆ. ಸೊ ಈಗ ಒಂದು ನಿಮಿಷ ಇವರು ಇವಾಗ ಒಳಗಡೆ ಕೂತಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ. ಕುಡಿಬೇಕಾ ಫ್ರೆಂಡ್ಸ್? ಈಗ ನಾವು ಎಂಟ್ರಿ ಆಗಿದ್ವಿ. ಮೊನ್ನೆನೇ ಎಂಟ್ರಿ ಆದ್ಮೇಲೆ ಇಲ್ಲಿಗೆ ಎಂಟ್ರಿ ಆದ್ವಾ? ಸೊ ಇದು ಚೆಕಿಂಗ್ ಪಾಯಿಂಟ್. ಅಯ್ಯೋ ಈಗೆಲ್ಲ ಪಾಪ ಇವಾಗ ಎಲ್ಲರೂ ಎದ್ದೇಳ್ಬೇಕಾ? ಅಯ್ಯೋ ನೋಡಿ ಗೈಸ್, ಇಲ್ಲಿ ಇದೆ ವೆಂಕಟೇಶ್ವರ ಅವ್ರದ್ದು ಇದು ಮನ್ಕೊಂಡಿರೋದು ಬೆಡ್ಡು. ಬೆಡ್ ಐತೆ ಫ್ರೆಂಡ್ಸ್. ಈಗ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಫಸ್ಟು ಸ್ಕಂದನ್ಗೆ ಮುಡಿ ಕೊಡಬೇಕು. ನಾವೆಲ್ಲ ರೆಡಿ ಆಗಿದ್ದೀವಿ, ಅವ್ನು ರೆಡಿ ಆಗಿಲ್ಲ. ಸೊ ನಮ್ಮ ಮುಡಿ ಕೊಟ್ಬಿಟ್ಟು ಅಲ್ಲೇ ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆ ಹಾಕ್ಕೊಂಡು ಕಾರ್ನ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು. ಬೇಗ ದರ್ಶನ ಆದರೆ ಸಾಕಾಗಿದೆ. ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ. ಹಾಗೆ ಒಂದು ಟ್ರೆಂಡಿಂಗ್ ರೀಲ್ ಮಾಡ್ಕೊಂಡ್ವಿ. ಇದು ಇನ್ಸ್ಟಾಗ್ರಾಮಲ್ಲಿದೆ, ಹೋಗಿ ನೋಡಿ ಫ್ರೆಂಡ್ಸ್. ಈಗ ನಮ್ಮ ಸ್ಕಂದನ್ ಕೂದಲು ನೋಡ್ಕೊಂಡ್ವಿ ಇದೆ ಅಷ್ಟೇ, ಮುಗಿಯುತ್ತೆ ಒಂದು ಕೂದಲು ಕತೆಗತಿಗೆ ಇಲ್ಲ. ಸೊ ಈ ವಿಲ್ ಬಿಕಮ್ ಬಾಲ್ಡ್. ಇವಾಗ ಹೋಗೋಣ ಇದು. ಸೊ ನಾವು ಓಡೋದು ನನ್ನ ಪರ್ಸಲ್ಲಿ ಒಂದು ಚೇಂಜ್ಗಳಿದೆ, ಎತ್ಕೊಬಿಡು. ಎಷ್ಟಿದೆಯೋ ಅಷ್ಟೇ ಎತ್ಕೊ. ಹೆಂಗಾಡ್ತು ನೋಡಿ ಬೇಗ ಬಾಕ ಪ್ಲೇಟ್ ಕೊಟ್ಟು
ಆ್ಯಕ್ಚುಲಿ ಇಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ, ಆದರೆ ಇವರು ವಿಂಡೋಸಲ್ಲಿ ಕದ್ದು ಮುಚ್ಚಿ ಅವ್ರಿಗೆ ಗೊತ್ತಾಗ್ದಿರ ವೀಡಿಯೋ ಮಾಡ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ನಂಗೆಲ್ಲ ನೋಡ್ತಿದ್ರೆ ನಗು ಬರ್ತಾ ಇದ್ದೆ, ಯಾಕಂತ ಗೊತ್ತಿಲ್ಲ. ಅವನೇ ಅದಕ್ಕೆ ಖುಷಿ, ಅವನೇ ಬಾಯ್ ಬಿಟ್ಟು ಅದಕ್ಕೆ ಸುಮ್ಮನೆ ಅದೇ. ಬೇಡ ಅಮ್ಮ, ನಾನು ಮುಡಿನೇ ಕೊಡ್ತೀನಿ, ಬೇರೆ ಮಕ್ಕಳು ಮುಡಿ ಬೇಡ ಬೇಡ ಅಂತಾರೆ. ಫ್ರೆಂಡ್ಸ್, ಈಗ ನಾವು ಈ ಒಂದು ತಲೆ ಕೂದಲು ಮುಡಿ ಕೊಟ್ಟಿದ್ದಾಯ್ತು, ಹುಚ್ಚ ಆಗ್ಬಿಟ್ಟವನೆ, ಬಿಟ್ಬಿಡಿ ಅವನ್ನ, ಕೇರ್ ಮಾಡಬೇಡಿ. ಈಗ ಅವನಿಗೆ ಸ್ನಾನ ಮಾಡಿಸ್ಬೇಕು ಅಂತ ಹೋಗ್ತಾ ಇದೀವಿ ಫ್ರೆಂಡ್ಸ್. ಕಲ್ಯಾಣಿ ಸಿಗ್ತಾಯಿಲ್ಲ, ಕಲ್ಯಾಣಿಗೆ ಹೇಯ್ ಮುಟ್ಟುಕೋಣ, ಮೆಂಟ್ಲು ಫ್ರೆಂಡ್ಸ್. ಹೋಗ್ತಾ ಇದೀವಿ. भाई क्या बोले, हम गए थे लाइन में, बोला था 60 टिकट रहते, बोले 100 टिकट मटन गए ना, बोले थोड़ा मुराई तो ಫ್ರೆಂಡ್ಸ್, ಈಗ ಸ್ನಾನ ಎಲ್ಲ ಮಾಡಿಕೊಂಡು, ಅವ್ನು ಸ್ನಾನ ಮಾಡಿಕೊಂಡು, ನಮ್ಮೆಲ್ಲ ಇಡ್ಸ್ಕೊಂಡು ನಾವೀಗ ಹೋಗ್ತೀವಿ. ಅವ್ರಾಗ ಹೋಗ್ತಾರಮ್ಮ. ಫ್ರೆಂಡ್ಸ್, ಈಗ ನಾವು ದರ್ಶನ ಮುಗಿಸ್ಕೊಂಡು ಲಾಡು ತೊಗೊಂಡು, ಅಪ್ಪ ಎಷ್ಟು ರಶ್ ಗೊತ್ತಾ ಫ್ರೆಂಡ್ಸ್. ನಾವು ವೀಕ್ ಡೇಸು ರಶ್ ಇರಲ್ಲ ಅಂದ್ಕೊಂಡು ಬಂದ್ವಿ, ಆದರೆ ತುಂಬ ರಶ್ ಇದ್ದಾರೆ. ಇವಾಗ ಟೈಮ್ ಬಂದು 11 o'clock ಆಗಿದೆ. ಇವಾಗ ನಾವು ಹೊರಟಿದ್ದೀವಿ. 12 o'clock ಅಷ್ಟರಲ್ಲಿ ಕೆಳಗೆ ಹೋಗ್ಬೇಕು ಅಂತ ಅಪ್ಪ ಆಗ್ತಾ ಇದ್ರು, ಅದಕ್ಕೆ ಬೇಗ ಬಂದ್ಬಿಡೋಣ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಇವಾಗ. ಹೋಗ್ತಾ ಸಿಗ್ತೀವಿ. ಬಾಯ್. ಹೋಗಿ ಹೋಗಿ ಹೌದಪ್ಪ, ಹೋಗು. ಫ್ರೆಂಡ್ಸ್, ಈಗ ನಾವು ನೆನ್ನೆ ಬಂದಿದ್ದು ಫುಡ್ ಸ್ಟ್ರೀಟ್ಗೆ ಬಂದಿದ್ದೀವಿ ಇವಾಗ ಊಟ ಮಾಡೋಕ್ಕೆ. ಇಲ್ಲೊಂಥರ ಅಡ್ಜಸ್ಟ್ ಆಗೋಯ್ತು ನಮಗೆ, ಇಲ್ಲಿಗೆ ಬಂದು. ಸೊ ಇವತ್ತು ಲಾಸ್ಟ್ ಡೇ ಅಲ್ವಮ್ಮ ಹೊರಡೋದು. 3 ಗಂಟೆಗೆ ರೀಚ್ ಆಗ್ತೀವಿ ಬೆಂಗಳೂರಿಗೆ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ, ತಿಂದ್ಬಿಟ್ಟು ಒಂದು ಸ್ವಲ್ಪ ನಿದ್ದೆ ಮಾಡ್ಬಿಟ್ಟು ಇಲ್ಲೇ ಹೊರಡೋಣ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ನಗು.